ನೀವಿಬ್ರು ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರೋ ಅಷ್ಟೇ ರುಚಿಯಾಗಿ ನಾನು ಒಂದು ಅಡಿಗೆನ ಮಾಡ್ತೀನಿ. ಈ ಅಡಿಗೆನ ನಮ್ಗೆ ಬರ್ದ್ ಕಳ್ಸಿರೋರು ಶಿಲ್ಪಾ ಸಕಲೇಶ್ಪುರಿಂದ. ಇದರ ಹೆಸರು ಕ್ಯಾಬೇಜ್ ವಡೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತೀನಿ. ನೆನ್ಸಿರೋ ಉದ್ದಿನ ಬೇಳೆ, ಕ್ಯಾಬೇಜ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್. ಈ ಉದ್ದಿನ ಬೇಳೆನ 2 ಗಂಟೆಗಳ ಕಾಲ ನೆನ್ಸ್ಕೊಂಡಿದೀವಿ. ಯಾಕಂದ್ರೆ ಇದು ಮಿಕ್ಸಿಗೆ ಹಾಕಿದಾಗ ಬೇಗ ಪೇಸ್ಟ್ ಆಗ್ಲಿ ಅಂತ. ಹಾಕಣ್ವಾ? ಈಗಾಗಿದೆ. ಈ ಬೌಲ್ಗೆ ಈ ಉದ್ದಿನ ಬೇಳೆನ ಹಾಕೋಬೇಕು. ಇದಕ್ಕೆ ನಾವ್ ಏನೇನ್ ಸೇರ್ಸ್ಕೋಬೇಕು ಅಂದ್ರೆ ಕ್ಯಾಬೇಜ್ ಹಾಗೆ ಕ್ಯಾಬೇಜ್ ಹಾಕೋಣ. ಓಕೆ, ಎಷ್ಟು ಕ್ಯಾಬೇಜ್? ಇವಾಗ ಸ್ವಲ್ಪನೇ ನಾನು ಉದ್ದಿನ ಬೇಳೆ ತಗೊಂಡಿರೋದು, ಸ್ವಲ್ಪನೇ ತಗೋಣ. ಅದ್ರ ಪ್ರಮಾಣ ನಾವು ಕಲಿಸ್ತಿರುವಾಗ ಗೊತ್ತಾಗುತ್ತೆ ಇದು ಸಾಕು ಅದ ಅಂತ. ಸ್ವಲ್ಪ ಹಾಕೋತೀನಿ. ಹಸಿಮೆಣಸಿನಕಾಯಿ ಖಾರ ಹಾಕ್ಬೋದು, ಜಾಸ್ತಿ ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಸ್ವಲ್ಪ ಕರೆಕ್ಟ್ ಆಗಿ ಹಾಕಪ್ಪ ನೋಡೋಣ. ಇವಾಗಾದ್ರೂ ಜಾಸ್ತಿನಾ? ಅಲ್ಲ, ಕರೆಕ್ಟ್ ಆಗಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಓಕೆ. ನೀವೇನೋ ಕೇಳಿದ್ರಿ ಅನುಷಾ? ಹಾ, ಯಾವ್ದ್ರಲ್ಲಿ ನೀವು ಸ್ಪೆಷಲಿಸ್ಟ್ ಅಂತ? ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್ ಅಂತ ಇಲ್ಲ, ನಾನು ಎಲ್ಲಾ ತರ ಅಡ್ಗೆನೂ ಟ್ರೈ ಮಾಡ್ತೀನಿ. ನನಗೆ ವೆರೈಟೀಸ್ ಅಂದ್ರೆ ಇಷ್ಟ. ನನ್ಗಷ್ಟೆಲ್ಲ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ವೆರೈಟೀಸ್ ಅಂದ್ರೆ ತುಂಬಾ ಇಷ್ಟ. ಈಗ ರುಚಿ ಅಭಿರುಚಿಯಲ್ಲಿ ನಾನು ಸಾಕಷ್ಟು ರೆಸಿಪೀಸ್ ಇಲ್ಲಿಗೆ ಬಂದಾದ್ಮೇಲೂ ಕಲ್ತ್ಕೊಂಡಿದ್ದೀನಿ. ಬರಕ್ ಮುಂಚೆ ಬಂದಂತಹ ಸರಣಿಗಳಲ್ಲಿ ಅತ್ತೆ ಸೊಸೆ ಚಾಲೆಂಜ್ ಅಲ್ಲಿ ಸಾಕಷ್ಟು ನಾನು ಕಲ್ತ್ಕೊಂಡಿದ್ದೀನಿ. ಜಡ್ಜ ಕೂಡ ಬಂದಿದ್ದಾಗೂ ಕಲ್ತ್ಕೊಂಡಿದ್ದೀನಿ, ಹಾಗೆ ಟಿವಿನಲ್ಲಿ ನೋಡಿ ಕೂಡ ಕಲ್ತ್ಕೊಂಡಿದ್ದೀನಿ. ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀರಾ? ಹೌದು. ಹೊಸದು ಮಾಡ್ಬೇಕು ಅನ್ನೋ ಹಂಬಲ ನಮ್ಮಲ್ಲಿ ಖಂಡಿತವಾಗ್ಲೂ ಇದೆ. ಕೀಪ್ ಟ್ರೈಯಿಂಗ್. ಅಷ್ಟೇ ಅಲ್ಲ, ಈಗೇನಾದ್ರೂ ನಾನು ಒಂದು ಅಡ್ಗೆ ಮಾಡ್ತಿರ್ತೀನಿ, ಆಗ ಇದಕ್ಕೆ ಇದ್ರ ಬದಲು ಇದೇನಾದ್ರೂ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ಆಡ್ ಮಾಡ್ಕೊಳ್ಳಿ. ಈಗ ಇದು ಹೆಚ್ಚು ರೆಡಿ ಆಗಿದೆ. ಓಕೆ. ಈಗ ಇದನ್ನ ಇಟ್ಬಿಟ್ಟು ಎಣ್ಣೆ ಕಾಯಿಸ್ಬೇಕು. ಹಸಿ ಎಣ್ಣೆ ಮೇಲೆ ಎಣ್ಣೆ ಒಳಗೆ ಇದಾಕ್ಬಾರ್ದು, ಬಿಸಿ ಆಗ್ಬೇಕು. ಓಕೆ, ಈಗ ಎಣ್ಣೆ ಹಾಕಿದೀನಿ. ಎಣ್ಣೆ ಒಂದ್ ಸ್ವಲ್ಪ ಕಾಯ್ಬೇಕು. ಅಷ್ಟೊತ್ತಿಗೆ ಇದನ್ನ ರೆಡಿ ಮಾಡ್ಕೋಣ. ಓಕೆ, ಈಗ ವಡೆ ತರ ತಟ್ಬಿಟ್ಟು ಇದು ನಮಗೆ ಯಾವ ಶೇಪ್ ಬೇಕೋ ಅವಾಗ ಮಾಡ್ಕೋಬಹುದು. ಖಂಡಿತವಾಗ್ಲೂ ಮಾಡ್ಕೋಬಹುದು. ರುಬ್ಕೊಂಡ್ವಲ್ಲ, ಅದನ್ನ ಕಾಮನ್ ಆಗಿ ಇಟ್ಕೊಂಡು ಬೇರೆ ಬೇರೆ ತರಕಾರಿ ಹಾಕೊಂಡು ಖಂಡಿತ ಹಾಕೋಬಹುದು. ಅಂದ್ರೆ ಬೇಗ ಬೇಯುವಂತದ್ದು ಹಾಕೋಬೇಕು. ಸ್ವಲ್ಪ ಸಮಯ ತಗೊಳ್ಳೋಂಥದ್ದು ಆದ್ರೆ ಲೇಟ್ ಆಗ್ಬಿಡುತ್ತೆ. ಅಂದ್ರೆ ಎಣ್ಣೆಲಿ ಕದಿಯೋದಕ್ಕೆ ಕಷ್ಟ ಆಗುತ್ತೆ. ಸಾಕ ಇಷ್ಟು ಕೆಂಪಗಾಗಿದೆ ಅಲ್ಲ, ಸೊ ಒಳಗ್ ಬೆಂದಿರತ್ತೆ. ನಿಮ್ಗೆ ಥಿಯೇಟರ್ ಅಲ್ಲೆಲ್ಲ ಆಸಕ್ತಿ ಇಲ್ವಾ? ಡ್ರಾಮಾ ಮಾಡಿಲ್ಲ. ನಾವ್ ಒಂದು ಡ್ರಾಮಾ ಕೂಡ ಮಾಡಿಲ್ಲ. ತುಂಬಾ ಕಮ್ಮಿ ನೋಡಿರೋದು ಕೂಡ ತುಂಬಾ ಕಮ್ಮಿ. ಹಾಗಾಗಿ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಮಾಡಲ್ಲ ಅಂತ ಖಂಡಿತ ಹೇಳೋದೇ ಇಲ್ಲ. ಬಿಸಿ ಬಿಸಿಯಾದ ಕ್ಯಾಬೇಜ್ ವಡೆ ಸಿದ್ಧವಾಯಿತು. ಕ್ಯಾಬೇಜ್ ವಡೆ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಉದ್ದಿನಬೇಳೆ, ಕ್ಯಾಬೇಜ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಉಪ್ಪು. ಮಾಡುವ ವಿಧಾನ: ಬಟ್ಟಲಿಗೆ ರುಬ್ಬಿಕೊಂಡ ಉದ್ದಿನಬೇಳೆ, ಕ್ಯಾಬೇಜ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ವಡೆಯ ಆಕಾರದಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿದುಕೊಂಡರೆ ಕ್ಯಾಬೇಜ್ ವಡೆ ಸವಿಯಲು ಸಿದ್ಧ.